ಸಿಟಿ ರವಿ ಅವರ ವಿರುದ್ಧ ದಾಖಲಾಗಿರುವ ಪ್ರಕರಣವನ್ನು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಅಂದರೆ ಕಲಾಪದ ಸಂದರ್ಭದಲ್ಲಿ ಸಿಟಿ ರವಿ ಅವರು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ರೋ ಇಲ್ವೋ ಅನ್ನೋದರ ತನಿಖೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟ ದೂರಿನ ಅನ್ವಯ. ಆದರೆ ಪ್ರತಿಪಕ್ಷ ಬಿಜೆಪಿಗೆ ಪೊಲೀಸರು ನಡೆಸ್ತಿರುವ ತನಿಖೆ ಬಗ್ಗೆ ವಿಶ್ವಾಸ ಇಲ್ಲ. ಪೊಲೀಸರ ವರ್ತನೆ ಬಗ್ಗೆನೇ ಬಿಜೆಪಿಗೆ ಅನುಮಾನ ಇದೆ. ಹೀಗಾಗಿ ಪ್ರಕರಣದ ವಿಚಾರಣೆ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದಿದೆ ಬಿಜೆಪಿ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬೆಳಗಾವಿ ಕಮಿಷನರ್, ಪೊಲೀಸ್ ಕಮಿಷನರ್, ಸರ್ಕಾರಗಳು ಬದಲಾಗ್ತವೆ, ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿ ವಿಡಿಯೋ, ಆಡಿಯೋ, ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು. ಬೆಳಗಾವಿ ಪೊಲೀಸ್ ಕಮಿಷನರ್ ಮೇಲೆ ಸಿಟ್ಟು, ನ್ಯಾಯಾಂಗ ತನಿಖೆ ನಡೆಸುವಂತೆ ಬಿಜೆಪಿ ಪಟ್ಟು. ಬಿಜೆಪಿ ಎಂಎಲ್ಸಿ ಸಿಟಿ ರವಿಯನ್ನ ಪೊಲೀಸರು ನಡೆಸಿಕೊಂಡಿರೋ ವೈಖರಿ ಕೇಸರಿ ಪಡೆ ಕಣ್ಣು ಕೆಂಪಾಗಿಸಿದೆ. ಒಬ್ಬ ಜನಪ್ರತಿನಿಧಿಯನ್ನ ಗೂಂಡಾ ರೀತಿ ಎತ್ತಾಕೊಂಡು ಹೋಗಿದ್ದಾರೆ. ಕಾಕಿಗಳ ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದು ನ್ಯಾಯಾಂಗ ತನಿಖೆ ನಡೆಸುವಂತೆ ಪಟ್ಟು ಹಿಡಿದು ಕುಳಿತಿದ್ದಾರೆ. ಇನ್ನು ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಗ್ಯಾಡಾ ಮಾರ್ಟಿನ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬೆಂಕಿ ಉಗುಳಿದ್ದಾರೆ. ಸರ್ಕಾರಗಳು ಬದಲಾಗುತ್ತೆ, ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಆ ಮಂತ್ರಿಗಳ ಆಪ್ತ ಸಹಾಯಕ. ಅವ ಇದನ್ನ ಒಳಗಲ್ಲೇ ಆಪ್ತ ಸಹಾಯಕ. ಕಾಮನ್ ಸೆನ್ಸ್ ಬೇಡ ಈ ಪೊಲೀಸ್ ಕಮಿಷನರ್ಗೆ. ಅದನ್ನು ತಗೊಂಡು ಅವರು FIR ಮಾಡ್ತಾರೆ, ನೋಟಿಸ್ ಕೊಡೋದಿಲ್ಲ. ವಿಧಾನಸೌಧದ ಹತ್ರ ಹೋಗಿ ನುಗ್ಗಿ ಅವರನ್ನು ಎತ್ಕೊಂಡು ಹೋಗಿ ಅರೆಸ್ಟ್ ಮಾಡ್ತಾರೆ. ಹಾಗಾಗಿ ಈ ಅನ್ಫಿಟ್ ಟು ಬಿಕಮ್ ಎ IPS ಆಫೀಸರ್. ಬೆಳಗಾವಿ ಕಮಿಷನರ್, ಪೊಲೀಸ್ ಕಮಿಷನರ್ ಹಾಗೆ ಸರ್ಕಾರಗಳು ಬದಲಾಗ್ತವೆ, ಇದನ್ನು ಎಚ್ಚರಿಕೆಯಿಂದ ಇಟ್ಕೋಬೇಕು. ನೀವು ಗದ್ದೆಯಲ್ಲಿ ಹೋಗಿ ನಿಲ್ಲಿಸೋದು ಸಿಟಿ ರವಿ ಅವ್ರನ್ನ, ಕ್ವಾರಿಯಲ್ಲಿ ಹೋಗಿ ನಿಲ್ಲಿಸೋದು, ಯಾವುದೋ ಅರಣ್ಯದ ಮಧ್ಯದಲ್ಲಿ ಹೋಗಿ ಕರ್ಕೊಂಡು ಹೋಗಿ ನಿಲ್ಲಿಸೋದು. ವಾಟ್ ದಿ ಬ್ಲಡಿ ಬಿಸ್ನೆಸ್ ಯು ಹ್ಯಾಡ್ ಮಿಸ್ಟರ್ ಕಮಿಷನರ್. ಇನ್ನು ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿರೋದಕ್ಕೆ ವಿಡಿಯೋ, ಆಡಿಯೋ ಕ್ಲಿಪ್ಪಿಂಗ್ ಇದೆ. ಅವಾಚ್ಯ ಶಬ್ದ ಬಳಕೆ ಮಾಡಿರೋದು ಸತ್ಯ. ಇದರಲ್ಲಿ ನ್ಯಾಯಾಂಗ ತನಿಖೆ ಅಗತ್ಯವೇನಿದೆ ಎಂದು ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಜುಡಿಷಿಯಲ್ ಎಂಕ್ವೈರಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಕ್ರಿಮಿನಲ್ ಅಫೇರ್ ಅವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ? ಅಲ್ಲಿ ವಿಡಿಯೋ, ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು. ಆಮೇಲೆ ಇವರು ಮಾತಾಡಿರೋದು ಸತ್ಯ. ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅಲ್ಲ. ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ ಬಿಜೆಪಿ, ಸೆಂಟ್ರಲ್ ಪಾರ್ಟಿ ಬಿಜೆಪಿ ಆಗಿ ಈ ಥರ ಪದ ಬಳಕೆ ಮಾಡೋದು ಇದೆಯಲ್ಲ, ಇದು ಅತ್ಯಂತ ಖಂಡನೀಯವಾದ. ಒಟ್ನಲ್ಲಿ ಸಿಟಿ ರವಿ ಅರೆಸ್ಟ್ ವಿಚಾರದಲ್ಲಿ ಪೊಲೀಸರದ್ದೇ ತಪ್ಪು ಎನ್ನುವ ದಾಟಿಯಲ್ಲಿ ಬಿಜೆಪಿ ನಾಯಕರು ದೂಷಿಸುತ್ತಿದ್ದಾರೆ. ಇದನ್ನು ಸರ್ಕಾರ ಹೇಗೆ ನಿಭಾಯಿಸುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಟಿ ರವಿ ಅವರ ವಿರುದ್ಧ ದಾಖಲಾಗಿರುವ ಪ್ರಕರಣವನ್ನು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಅಂದರೆ ಕಲಾಪದ ಸಂದರ್ಭದಲ್ಲಿ ಸಿಟಿ ರವಿ ಅವರು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ರೋ ಇಲ್ವೋ ಅನ್ನೋದರ ತನಿಖೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟ ದೂರಿನ ಅನ್ವಯ. ಆದರೆ ಪ್ರತಿಪಕ್ಷ ಬಿಜೆಪಿಗೆ ಪೊಲೀಸರು ನಡೆಸ್ತಿರುವ ತನಿಖೆ ಬಗ್ಗೆ ವಿಶ್ವಾಸ ಇಲ್ಲ. ಪೊಲೀಸರ ವರ್ತನೆ ಬಗ್ಗೆನೇ ಬಿಜೆಪಿಗೆ ಅನುಮಾನ ಇದೆ. ಹೀಗಾಗಿ ಪ್ರಕರಣದ ವಿಚಾರಣೆ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದಿದೆ ಬಿಜೆಪಿ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬೆಳಗಾವಿ ಕಮಿಷನರ್, ಪೊಲೀಸ್ ಕಮಿಷನರ್, ಸರ್ಕಾರಗಳು ಬದಲಾಗ್ತವೆ, ಇದನ್ನು ಎಚ್ಚರಿಕೆಯಿಂದ ಇಟ್ಕೋಬೇಕು. ಅಲ್ಲಿ ವಿಡಿಯೋ, ಆಡಿಯೋ, ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು. ಬೆಳಗಾವಿ ಪೊಲೀಸ್ ಕಮಿಷನರ್ ಮೇಲೆ ಸಿಟ್ಟು, ನ್ಯಾಯಾಂಗ ತನಿಖೆ ನಡೆಸುವಂತೆ ಬಿಜೆಪಿ ಪಟ್ಟು. ಬಿಜೆಪಿ ಎಂಎಲ್ಸಿ ಸಿಟಿ ರವಿಯನ್ನ ಪೊಲೀಸರು ನಡೆಸಿಕೊಂಡಿರೋ ವೈಖರಿ ಕೇಸರಿ ಪಡೆ ಕಣ್ಣು ಕೆಂಪಾಗಿಸಿದೆ. ಒಬ್ಬ ಜನಪ್ರತಿನಿಧಿಯನ್ನ ಗೂಂಡಾ ರೀತಿ ಎತ್ತಾಕೊಂಡು ಹೋಗಿದ್ದಾರೆ. ಕಾಕಿಗಳ ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದು ನ್ಯಾಯಾಂಗ ತನಿಖೆ ನಡೆಸುವಂತೆ ಪಟ್ಟು ಹಿಡಿದು ಕುಳಿತಿದ್ದಾರೆ. ಇನ್ನು ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಗ್ಯಾಡಾ ಮಾರ್ಟಿನ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬೆಂಕಿ ಉಗುಳಿದ್ದಾರೆ. ಸರ್ಕಾರಗಳು ಬದಲಾಗುತ್ತೆ, ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಆ ಮಂತ್ರಿಗಳ ಆಪ್ತ ಸಹಾಯಕ. ಅವ ಇದನ್ನ ಒಳಗಲ್ಲೇ ಆಪ್ತ ಸಹಾಯಕ. ಕಾಮನ್ ಸೆನ್ಸ್ ಬೇಡ ಈ ಪೊಲೀಸ್ ಕಮಿಷನರ್ಗೆ. ಅದನ್ನು ತಗೊಂಡು ಅವರು FIR ಮಾಡ್ತಾರೆ, ನೋಟಿಸ್ ಕೊಡೋದಿಲ್ಲ.
ವಿಧಾನಸೌಧದ ಹತ್ರ ಹೋಗಿ ನುಗ್ಗಿ ಅವರನ್ನು ಎತ್ಕೊಂಡು ಹೋಗಿ ಅರೆಸ್ಟ್ ಮಾಡ್ತಾರೆ. ಹಾಗಾಗಿ ಈ ಅನ್ಫಿಟ್ ಟು ಬಿಕಮ್ ಎ IPS ಆಫೀಸರ್. ಬೆಳಗಾವಿ ಕಮಿಷನರ್, ಪೊಲೀಸ್ ಕಮಿಷನರ್ ಹಾಗೆ ಸರ್ಕಾರಗಳು ಬದಲಾಗ್ತವೆ. ಇದನ್ನು ಎಚ್ಚರಿಕೆಯಿಂದ ಇಟ್ಕೋಬೇಕು ನೀವು. ಗದ್ದೆಯಲ್ಲಿ ಹೋಗಿ ನಿಲ್ಲಿಸೋದು CT ರವಿ ಅವ್ರನ್ನ, ಕ್ವಾರಿಯಲ್ಲಿ ಹೋಗಿ ನಿಲ್ಲಿಸೋದು, ಯಾವುದೋ ಅರಣ್ಯದ ಮಧ್ಯದಲ್ಲಿ ಹೋಗಿ ಕರ್ಕೊಂಡು ಹೋಗಿ ನಿಲ್ಲಿಸೋದು. ವಾಟ್ ದಿ ಬ್ಲಡಿ ಬಿಸ್ನೆಸ್ ಯು ಹ್ಯಾಡ್ ಮಿಸ್ಟರ್ ಕಮಿಷನರ್. ಇನ್ನು CT ರವಿ ಅವಾಚ್ಯ ಶಬ್ದ ಬಳಸಿರೋದಕ್ಕೆ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ ಇದೆ. ಅವಾಚ್ಯ ಶಬ್ದ ಬಳಕೆ ಮಾಡಿರೋದು ಸತ್ಯ. ಇದರಲ್ಲಿ ನ್ಯಾಯಾಂಗ ತನಿಖೆ ಅಗತ್ಯವೇನಿದೆ ಎಂದು CM ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದರು. ಜುಡಿಷಿಯಲ್ ಎಂಕ್ವೈರಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಕ್ರಿಮಿನಲ್ ಅಫೇರ್ ಅವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ? ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಇದೆ. ಆಮೇಲೆ ಇವರು ಮಾತಾಡಿರೋದು ಸತ್ಯ. ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅಲ್ಲ. ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ BJP ಸೆಂಟ್ರಲ್ ಪಾರ್ಟಿ BJP ಆಗಿ ಈ ಥರ ಪದ ಬಳಕೆ ಮಾಡೋದು ಇದೆಯಲ್ಲ, ಇದು ಅತ್ಯಂತ ಖಂಡನೀಯವಾಗಿದೆ. ಒಟ್ನಲ್ಲಿ CT ರವಿ ಅರೆಸ್ಟ್ ವಿಚಾರದಲ್ಲಿ ಪೊಲೀಸರದ್ದೇ ತಪ್ಪು ಎನ್ನುವ ದಾಟಿಯಲ್ಲಿ ಬಿಜೆಪಿ ನಾಯಕರು ದೂಷಿಸುತ್ತಿದ್ದಾರೆ. ಇದನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲಿಂದ ಕಿತ್ತೂರು, ಅಲ್ಲಿ ಪ್ರಥಮ ಚಿಕಿತ್ಸೆ, ನಂತರದಲ್ಲಿ ಬೈಲಹೊಂಗಲ ವ್ಯಾಪ್ತಿಯ ದೊಡ್ಡವಾಡ, ಅಲ್ಲಿಂದ ಬೆಳವಾಡಿ, ಹೀಗೆ CT ರವಿಯವರನ್ನ ಒಂದು ಊರಿನಿಂದ ಮತ್ತೊಂದೂರಿಗೆ ಕರ್ಕೊಂಡು ಹೋಗಲಾಗಿದೆ. ಸವದತ್ತಿಗೆ ಹೋಗಿ ಅಲ್ಲಿಂದ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಲೋಕಾಪುರದಿಂದ ರಾಮದುರ್ಗ, ಮಧ್ಯರಾತ್ರಿ 3 ಗಂಟೆಗೆ ರಾಮದುರ್ಗದಲ್ಲಿ ನಡುರಸ್ತೆ ಮೇಲೆ ಕೂತು CT ರವಿ ಅವರು ಹೈಡ್ರಾಮಾ ಮಾಡ್ತಾರೆ. ಯಾಕೆ ಸುತ್ತಿಸ್ತಿದ್ದೀರಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ? ರಾಮದುರ್ಗದ ಬಳಿ ಜೀಪ್ನಿಂದ ಇಳಿತಿದ್ದಂತೆ CT ರವಿಯವರು ರಸ್ತೆ ಮೇಲೇನೆ ಕೂತು ಪ್ರಶ್ನೆ ಮಾಡ್ತಾರೆ. ನನ್ನನ್ನು ಕೊಲೆ ಮಾಡಲಿಕ್ಕೆ ಹೀಗೆ ರಾತ್ರೋರಾತ್ರಿ ಎಲ್ಲೆಲ್ಲೋ ಅಲ್ದಾಡಿಸ್ತಿದ್ದಾರೆ, ಕೊಲೆ ಮಾಡಿಬಿಡ್ತಾರೆ ಅಂಥೇಳಿ CT ರವಿಯವರು ಕೂಗಾಟ ಮಾಡಿದ ದೃಶ್ಯವನ್ನು ನೀವು ಗಮನಿಸಿದ್ದೀರಿ. ರಾಮದುರ್ಗದ ಯರಗಟ್ಟಿ ಕರ್ಕೊಂಡು ಹೋಗಿ ಅಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅದಾದ ನಂತರ ಯರಗಟ್ಟಿಯಿಂದ ನೇಸರ್ಗಿ, ಅಲ್ಲಿಂದ ಅಂಕಲಗಿ ಠಾಣೆಗೆ CT ರವಿಯವರನ್ನು ಶಿಫ್ಟ್ ಮಾಡಲಾಗತ್ತೆ. ಹೀಗೆ ಇಡೀ ರಾತ್ರಿ CT ರವಿಯವರನ್ನು ಸುತ್ತಾಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯನ್ನು ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಅನ್ನೋ ಆರೋಪವಾದ ಆದಿಯಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಾಕು, ಗೂಂಡಾಗಿರಿ ಆರಂಭವಾಗುತ್ತೆ ಅಂಥೇಳಿ ಪ್ರತಿಪಕ್ಷ ನಾಯಕ R. ಅಶೋಕ್ ಕಿಡಿಕಾರಿದ್ದಾರೆ.